ಹತ್ರ ಇನ್ನೂ ಓದ್ತಾ ಇದ್ದೀನಾ? ಅಲ್ಲ ಕಲಿತಾ ಕರೆಕ್ಟ್ ಆಗಿದೆ, ಹತ್ರ ಇತ್ತು. ಹಲೋ, ಏನು ಚಪ್ಪಲ್ ಹೊಡ್ಕೊಂತ ಮೇಸ್ಟ್ರೇ ಎಲ್ಲ ಫೋಟೋ ತೆಗಿತಾ ಇದೆ. ಫೋಟೋಗ್ರಾಫರ್ ನಾನು ಹೋಗಿಲ್ಲ ಅನ್ಸುತ್ತೆ. It's nice to see you all after a very long time. ನಾನು ಇಲ್ಲಿದ್ದಾಗ ಮೆಜಾರಿಟಿ ಆಫ್ ದ ಟೈಮ್ಸ್ ಟೀಚರ್ಸ್ ನನ್ನ ನಮ್ಮ ಅಣ್ಣನ ಹೆಸರಿಂದಲೇ ಐಡೆಂಟಿಫೈ ಮಾಡ್ತಾರೆ. ಮೈ ಬ್ರದರ್ ಇಸ್ ಸಚ್ ವೆರಿ ವೆರಿ ಒಳ್ಳೆ ಹುಡುಗ, ತುಂಬ ಒಳ್ಳೆ ಹುಡುಗ. ಅಂಥ ಒಂದು ಸಮಾನ ನೀವು ಅನ್ನೋದು ಸಿಚುವೇಶನ್ ಯಾವಾಗಲೂ ಅರಿಯಾಗ್ತದೆ. ಬಿಕಾಸ್ ಮೈ ಫ್ರೆಂಡ್ಸ್ ವರ್ ಆಬ್ವಿಯಸ್ಲಿ ಅಸಿಸ್ಟೆಂಟ್ ಟೀಚರ್, so you know what kind of friends I had. Not that they were bad, but yes, they were into trouble and they were obviously putting us also into little bit of trouble. But they don't agree now. ಇವಾಗ ಏನಾಗ್ತದೆ, ಈ ಕಡೆ ಓದೋರ ಜೊತೆಲೆ ಇಂತ ಬೈತಾರೆ. But anyway, it was wonderful staying here. It was great, amazing memories ಇದೆ ನಮಗೆ ಈ ಸ್ಕೂಲ್ ಬಗ್ಗೆ. ನನಗೆ ಪರ್ಸನಲಿ ತುಂಬ ಇನ್ಸ್ಪಿರೇಷನಲ್ ಅನ್ಸಿದ ಟೀಚರ್ ಅಂದರೆ ವಾಣಿಜ್ಯ ಸರ್. ಸೈನ್ಸ್ ಕಾನ್ಸೆಪ್ಟ್ಸ್ನ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು ಅಂತಂದರೆ ಐ ಎಂಡೆಡ್ ಅಪ್ ಬೀಯಿಂಗ್ ಸೈನ್ಸ್ ಟೀಚರ್ ನಾವು. ಐ ಆಮ್ ಪ್ರೊಫೆಸರ್ ಮೈಸೆಲ್ಫ್, ಪ್ರೊಫೆಸರ್ ಆಫ್ ಕೆಮಿಸ್ಟ್ರಿ. Heading the Department of Chemistry in ASC Independent PU College. I train students to take up entrance examinations for IITs, NEET examinations. I was previously the head of department of chemistry in Jain College. So he said that from past 6 years I'm working for another college, so in ASC Independent College in Rajasthan. Definitely, teachers have played a vital role in taking up this career. After my MSc biochemistry, I had two options, either to get into research or get into teaching. So I also come from a family of teachers, so when I throughout my schooling and my college days, I had wonderful teachers. So teaching was my first choice and I got into it. I teach thousands of students now and I am very proud to say that I am making a mark in this profession, and I would like to thank all the teachers who have been motivational to me, especially from this school. To share some of my memories, I always remember August 15, Independence Day, and March past was a wonderful time for us. One of the reasons is because we could come out of the classes. ಸೊ ಸುಮಾರಷ್ಟು ಹೊರಗಡೆ ಕ್ಲಾಸ್ ರೂಮಲ್ಲಿ ಇರೋದಕ್ಕಿಂತ ಸೊ ತುಂಬ ಇಷ್ಟ ಆಗ್ತಾ ಇತ್ತು. ಆ್ಯಂಡ್ ಅವಾಗವಾಗ ಸರಿ ಮಾಡದೇ ಇದ್ದಾಗ ಸರಿಯಾಗಿ ಬಿಡ್ತಾ ಇತ್ತು, ಅದು ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಅಬೌಟ್ ದಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನಮಗೆ ಸಿಕ್ಕಿದ್ದು. ಐ ವುಡ್ ಲೈಕ್ ಟು ಟೆಲ್ ಯು, ನಾವು ಇಲ್ಲಿ ನಮಗೆ ಸೈನ್ಸ್ ಸ್ಪೀಕಿಂಗ್ ಕಾಂಟೆಸ್ಟ್ಸ್ ಆಗ್ತಾ ಇತ್ತು. ಆ್ಯಂಡ್ ಐ ಆಲ್ವೇಸ್ ಯೂಸ್ ಟು ಗೆಟ್ ಸೆಕೆಂಡ್ ಪ್ಲೇಸ್. ಫಸ್ಟ್ ಪ್ಲೇಸ್ ನಮ್ಮ ಸೀನಿಯರ್ ಒಬ್ಬರು ಒಬ್ಬ ಇದ್ದ, ರವಿಕಿರಣ್ಗೆ ಫಸ್ಟ್ ಪ್ರೈಸ್ ಬರ್ತಾ ಇತ್ತು, ನನಗೆ ಸೆಕೆಂಡ್ ಪ್ರೈಸ್ ಬರ್ತಾ ಇತ್ತು. ಆ್ಯಂಡ್ ಆಫ್ಟರ್ ಮೈ schooling here, I continued the same hobby of participating in science speaking contests. And when I was in degree, ನಮಗೆ ಸ್ಟೇಟ್ ಲೆವೆಲ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು ಫಾರ್ ಟಾಪಿಕ್ ಕಾಲ್ಡ್ ಗೋಲ್ಡನ್ ರೈಸ್.
ಇನ್ನೊಂದು ಮಿಸ್ ಮಾಡಿದೆ ನೀನು ಮಿಡ್ ಟರ್ಮ್ ಎಕ್ಸಾಮ್ದು. ಹೇಳು ಹೇಳು ಹೇಳು. ಈಗಲೂ ತುಂಬ ರೇರ್ ಸರ್ ನನಗೆ. ಒಂದ್ಸಾರಿ ಸೈನ್ಸ್ ಎಕ್ಸಾಮ್ ನಾನು ಸೋಷಿಯಲ್ ಸ್ಟಡೀಸ್ ಓದ್ಕೊಂಡ್ಬಂದು ಅವ್ರಿಗೆ ಅದವೇ ಸೋಷಿಯಲ್ ಸೈನ್ಸ್ ಓದ್ಕೊಂಡ್ಬಂದಿದ್ದು. ಸೋಷಿಯಲ್ ಸ್ಟಡೀಸ್ ಎಕ್ಸಾಮ್ ದಿನ ನಾನು ಸೈನ್ಸ್ ಓದ್ಕೊಂಡು ಬಂದ್ಬಿಟ್ಟು ಫುಲ್ ಡೇ ಇಲ್ಲಿ 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 ಎಷ್ಟು ಅಪ್ಲಿಟಿವಿ ಅಂತಂದ್ರೆ ಇದೆಲ್ಲ ಇದುವರೆಗೂ ನನ್ನ ಅದನ್ನೇ ಆ ವಿಷಯಕ್ಕೆ Thank you so much. Next, Kiran Kumar. ಹತ್ರ ಹತ್ರ. ಕಸಿನ್ಸ್ ಅವರು ಒಂದು 8 ಮೆಂಬರ್ಸ್ ಎಲ್ಲ ಇದೆ ಅವರಿಗೆ ನಡ್ಕೊಂಡು ಬರ್ತಾ ಇದ್ವಿ. ಸೊ ಡೈಲಿ 10 ಹಾಫ್ ಆನ್ ಅವರ್ ಬೇಕಾಗಿತ್ತು ಮತ್ತೆ ಹಾಫ್ ಆನ್ ಅವರ್ ಹೋಗೋದು. ಸೊ ಆಮೇಲೆ ಇನ್ನೊಂದು ಏನಂದರೆ ವಿವರ್ ವೆರಿ ಕ್ಲೋಸ್ ಟು ದ ಎನ್ವೈರನ್ಮೆಂಟ್. ಲೈಕ್ ಇಲ್ಲಿ ಕೊಟ್ಟು ಪಾರ್ಕ್ ಇತ್ತು, ಹಳ್ಳ ಎಲ್ಲ ಇತ್ತು, ಊಟಕ್ಕೆ ಆಚೆ ಬರ್ತಿದ್ವಿ. ಅವ್ರಿಗೆ ಗೊತ್ತಿಲ್ಲ ಊಟ ಮಾಡೋದು ಬ್ರೇಕ್ ಇದ್ದಾಗ ಒಂದು 10 ನಿಮಿಷ ಊಟ ಮಾಡಿ 20 ಮಿನಿಟ್ಸ್ ಆಟ ಆಡೋದು. ಸೊ ಅದು ಡೈಲಿ ಪ್ರೀತಿ ಇತ್ತು. ನಾನು ಹೇಗೋ ಆರ್ಮಿ ಸ್ಟೂಡೆಂಟ್, ಬಟ್ ಓದೋದಕ್ಕಿಂತ ಆಟ ಆಡೋದೇ ಜಾಸ್ತಿ. ಅದು ನನ್ನ ಕಾಲೇಜವರೆಗೂ ಹಾಗೆ ಇರಲಿಲ್ಲ. ಗುಡ್, ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ. ಈಗ IT ಇದ್ದೀನಿ ಒಂದು 12 ಇಯರ್ಸಿಂದ. ಸೊ ಅದು ಬಿಟ್ಟು ಮೆಮೊರೀಸ್ ಅಂದರೆ ನಮಗೆ 3 ಇಯರ್ಸ್ ಕ್ಲಾಸ್ ಟೀಚರ್ ಅವ್ರು ಏನು ಮಾಡ್ತಿಲ್ಲ, ಬಂದು ಕಿವಿ ಇಟ್ಕೊಂಡ್ರು ಇನ್ನೂ ಕೆಟ್ಟಾಗೋರು ಬಿಡ್ತಾ ಇರಲಿಲ್ಲ. ಅದು ನೆನಪಿದೆ. ಆಮೇಲೆ ವಾಣಿ ಮಿಸ್ಸು ಅಷ್ಟೇ, ನಾವು ಹರಟೆ ಮಾಡ್ತಿದ್ರು. ಅವರು ಏನು ಮಾಡ್ತಿದ್ರು ಅಂದರೆ ಸೈಲೆಂಟ್ ಅಂತ ಅವ್ರು ಹೆಂಗೆ ಇಟ್ಕೊಂಡ್ರು, ಅವ್ರು ಹರಟೆ ನಾವು ಬೆಳ್ಳಿಟ್ಕೊಂಡು ಅವ್ರು ಬಾಯ್ತಾರೆ ನೆನಪಿರ್ಬೇಕು. ಸೊ ಇದೆಲ್ಲ ಮರೆಯೋಕ್ಕಾಗಲ್ಲ. ಸೊ ಆಮೇಲೆ ಎಲ್ಲೇನು ಸಾಯ್ತದ ಆಟದಾಗಲಿ ಫೌಂಡೇಶನ್ ಈಕ್ವಲ್ ಇವೆಂಟ್ಸ್. So I'm a proud student here. So ಎಲ್ಲರಿಗೂ ಥ್ಯಾಂಕ್ ಯು. ಸೊ Thank you. Chetana. Chetanaಗೆ she had some money commitment, but still she had promised that she would definitely come a little late. So she has been obedient in that way. ಏನು ಕರತ್ತೆ ನೋಡ. ನಂತರ ನಾನು ನ್ಯಾಷನಲ್ ಹೈಸ್ಕೂಲಲ್ಲಿ ಹೈಸ್ಕೂಲ್ ಮಾಡಿ ಅಲ್ಲಿಂದ ಆಮೇಲೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹೋದೆ. ನಂತರ ನಾವು ಎಸ್ ಮಾಡಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಸ್ ಮಾಡಿ ಅಲ್ಲೊಂದು ಪ್ರಾಬ್ಲಮ್ ಒಂದು ಸ್ವಲ್ಪ ತಿಂಗಳು ವರ್ಕ್ ಮಾಡಿ ಆಮೇಲೆ ಇಲ್ಲಿ ಬಂದು ಜಾಯಿನ್ ಆಗಿದ್ದೀನಿ. ನಾನು ಕರೆಕ್ಟ್ಲಿ ಆಗಿ ಏರೋಸ್ಪೇಸ್ಲಿ I'm working in Rolls-Royce, which mainly works on aero engines. ಸೊ ಇದು ನನ್ನ ಜರ್ನಿ ಆಗಿದೆ. ಸುಮಾರು ನನ್ನ ನೆನಪುಗಳು ಅಂದರೆ ಆರ್ಡರ್ಸ್ ತುಂಬ ತಿಳ್ಕೊಂಡರು. ನನ್ನ ಕ್ಲಾಸ್ಮೇಟ್ಸ್ ಆಗಲಿ ಎಲ್ಲ ಹೋಗಿ ಇದೆಲ್ಲ ಊಟ ಮಾಡಿದ್ದು, ಎಲ್ಲ ಓಡಾಡಿದ್ದು, ಹೋಗಿ ಅಸೆಂಬ್ಲಿಗೆ ಏನು ಮಾಡ್ತಿದ್ದು. ನನಗೆ ನೆನಪು ಪ್ರೇಯರ್ ಬಂದು ಕಾಲೇಜ್ಗಾದರೆ ಹೋಗೋದು ಇದೆ, ಅದು ತುಂಬ ನೆನಪಾಗುತ್ತೆ. ಎಲ್ಲ ಟೀಚರ್ಸ್ ತುಂಬ ನೆನಪಾಗ್ತಾರೆ. ಒಂದು ಗುರುಗಳು ಅಂತ ನೆನಪಾದರೆ ಆರ್ಡರ್ಸ್ ಗುರುಗಳೇ ಅಂತ ನೆನಪೋದು. ವಾಣಿ ಮಿಸ್ ಬೇಸಿಕ್ಲಿ ಶಿ ಟಾಟ್ ಸೈನ್ಸ್, ಅದು ತುಂಬ ಚೆನ್ನಾಗಿ ನೆನಪಿದೆ. ಮತ್ತು ಸುಭದ್ರಾ ಮಿಸ್, ಸುಮನಾ ಮಿಸ್ ಕನ್ನಡ ಎಲ್ಲ ಚೆನ್ನಾಗಿ ಹೇಳ್ಕೊಡ್ಬೋದು. ವೇದ ಮಿಸ್ ಸೋಷಲ್ ಸ್ಟಡೀಸ್ ಈಸಿ ಮಾಡ್ತಿದ್ರು. ನನಗೆ ಹೈಸ್ಕೂಲಲ್ಲಿ ನಿಜ ಹೇಳಬೇಕಂದ್ರೆ ಹಿಸ್ಟ್ರಿ ತುಂಬ ಕಷ್ಟ ಆಗ್ತಾಯಿತ್ತು. ವೇದ ಮಿಸ್ ಹೆಂಗೆ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ರು ಸೋಷಲ್ ನನಗೆ ಅರ್ಥ ಆಗಲಿಲ್ಲ. ಇನ್ನೊಂದು ನಾನು ಮಾಸ್ಟರ್ಸ್ ಮಾಡೋದಕ್ಕೋಸ್ಕರ GRE ಟೋಟಲ್ ಬಂದಿದ್ದೀನಿ. ಸೊ ಅದಕ್ಕೆ ಇಂಗ್ಲೀಷ್ ಸ್ವಲ್ಪ ಬ್ಯಾಕ್ಗ್ರೌಂಡ್ ಸ್ಟ್ರಾಂಗ್ ಆಗಿರಬೇಕು. ಸೊ ವಾಟ್ ಎವರ್ ಐ ಸ್ಟಡಿಂಗ್ ಟೋಟಲ್ ನನಗೆ ಅವಾಗ ಓದುವಾಗ ಎಷ್ಟು ಚೆನ್ನಾಗಿ ನಮಗೆ ಫೌಂಡೇಶನ್ ಹಾಕೊಂಡಿದ್ರು ಇಂಗ್ಲೀಷಲ್ಲಿ. ಸೊ ಎಲ್ಲ ಇಲ್ಲಿ ನಾರ್ಡನ್ ಸ್ಕೂಲ್ನ ಎಲ್ಲ ಗುರುಗಳು ಎಲ್ಲ
ಎಲ್ಲ ಟೀಚರ್ಸ್ಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ನಾನು ಎಲ್ಲಿವರೆಗೂ ನಾನು ಎಲ್ಲಿ ಬಂದಿದ್ದೀನಿ ಅದರಲ್ಲಿ ಫೌಂಡೇಶನ್ ಮಾಡ್ತಿರೋದು ನಮ್ಮ ಎಲ್ಲ ಗುರುಗಳು ನನಗೆ ತುಂಬ ನಿಜವಾಗ್ಲೂ ನಿಮ್ಮ ಇದು ತೀರ್ಸೋಕ್ಕಾಗೋದಿಲ್ಲ. ಆದ್ರೂ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಹೇಳ್ತೀನಿ. ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ಕಾಲೇಜ್ ಸ್ಕೂಲಲ್ಲಿ ಇದ್ದಿದ್ದು ಮತ್ತು ಆ ಟೈಮ್ಸಲ್ಲಿ ಇದ್ದಿದ್ದು ಒಂದು ಮೊರಾಲಿಟಿನ ಮಕ್ಕಳಲ್ಲಿ ಇನ್ಸ್ಟಿಲ್ ಮಾಡೋದು. ಐ ಡೋಂಟ್ ಥಿಂಕ್ ಇಟ್ ಇಸ್ ಸೀನ್ ನೌ in many schools, at least the ones which come up now. So ಟೋಟಲ್ ಇಟ್ಕೊಂಡು 20 ಜನ ಇಲ್ವಾ? ಅಷ್ಟೇ ಅಂತ ಅನಿಸುತ್ತೆ. ನಿಮಗೆ ನೆನಪಾಗ್ತಿಲ್ಲ ಒಂದು ಫನ್ನಿ ಸೀಕ್ವೆನ್ಸ್ ಅಂತ ಹೇಳೋದು ಪ್ರಾಬ್ಲಿ ಒಂದು ನಮ್ಮ ಕೈಯ ಜೊತೆ ಅಂದರೆ ಇದು ಮ್ಯಾಥ್ ಮೇಲೆ ಇಂಡಿಯಾ ಮ್ಯಾಥ್ ಮೇಲೆ ಬೇರೆ ಬೇರೆ ಡೆಸರ್ಟ್ ಹಿಮಾಲಯ ರೀಜನ್ನಲ್ಲಿ. So Vedam is asked me what is that. My father was also there. I was saying I could not say it was Himalayas. I knew that it's Himalayas, but I'm not a Krishna was talking from the fact. That's one funny sequence, but great memories from the school. So thank you everyone. Thank you, that was a cute moment. So cheers to a mechanical engineer working with those songs. Thank you again. To continue, ದಿನೇಶ್ our talent superstar. ಬಾಹುಬಲಿ ದಿನೇಶ್ ಸ್ಕ್ರೀನ್ ಇದೆ, ಆಚೆ ಹೋಗಿಲ್ಲ. ಈಗ ರಾಮಣ್ಣ ಸರ್ ಲೈನ್ ಮಾಡೋದು ಹತ್ರ ಇಟ್ಕೊಳ್ಳೋ, ಮೈಕ್ ಹತ್ರ ಇಟ್ಕೊಳ್ಳೋ. ನಾನು ಯು ಕೆ ಜಿಗೆ ಸೇರ್ಕೊಂಡೆ ಇಲ್ಲಿ. ನಾನು ಸೇರಿ ಓದಿದ್ವಿ. ಆಮೇಲೆ ಪಿ ಯು ಸಿ BS ಮುಗಿಸ್ಕೊಂಡು ಇಂಜಿನಿಯರಿಂಗ್ ಮಾಡಬೇಕು 2 ವರ್ಷ ಕೆಲಸ ಮಾಡಿ ಮತ್ತೆ ಓದಕ್ಕೆ ಹೊರದೇಶಕ್ಕೆ ಹೋಗಿ MS ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದು ಇಲ್ಲಿ ಸುಖವಾಗಿದ್ದೀನಿ, ಸಂತೋಷವಾಗಿದ್ದೀನಿ. ಆಮೇಲೆ ಮೆಮೊರೀಸ್ ಅಂದ್ರೆ ಕನ್ನಡ ತುಂಬಾ ಕಷ್ಟಪಟ್ಟಂತೆ ಹೇಳೋ ತುಂಬಾ ಕಷ್ಟಪಟ್ಟಂತೆ ಸುಮಾರು ಕೇಳ್ತು. ನಿಮ್ಮ ಹೆಸರು ಮೊದಲ ಜನರು ಬರೆಯಕ್ಕೆ ಕೇಳ್ತು. ಅದನ್ನ ಕಷ್ಟಪಟ್ಟು ಆಮೇಲೆ ಈಗೋ ಮಾಡಿ ಕಲಿಸಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಸೆಕೆಂಡ್ PUC ಒಂದು ವರ್ಷ ಫೇಲ್ ಆಗಿದೆ ಕನ್ನಡದಿಂದ. ಯಾವಾಗ ಅನಿಸ್ತಿತ್ತು ಇನ್ನಷ್ಟು ಸರಿಯಾಗಿ ಕಲಿಯೋದಾಗಿತ್ತಲ್ಲ ಅಂತ. ಸೊ ಅದಾದ ನನ್ನ ಮಗಳಿಗೆ ಮಾಡಿಸಲ್ಲ. ಕನ್ನಡ ತುಂಬ ಚೆನ್ನಾಗಿ ಕಲಿಸ್ತೀರಿ, ನನಗೆ ಲೈಫ್ ತುಂಬ ಕನ್ನಡ ಕಲಿಸ್ತೀರಿ. ಆಮೇಲೆ ಇನ್ನೊಂದು ಮೆಮೊರೀಸ್ ಅಂದ್ರೆ ಏನು ಅಂದ್ರೆ ನನ್ನ ಹೆಸರು ಯಾವಾಗ ಇದು ಬ್ಯಾಡ್ ಬಾಯ್ಸ್ ಲಿಸ್ಟಲ್ಲಿ ಇರ್ತಿತ್ತು. ನಂದು ಅತ್ತಂದು ಬಂದಿಸ್ಬಿಡ ಮತ್ತೆ ಇದೇ ಬೇಡ ಎಲ್ಲದಕ್ಕೆ ಅಷ್ಟೇನಾ? ಬ್ಯಾಡ್ ನೇಮ್ಸ್ ಅಷ್ಟೇ. ಒಳ್ಳೆ ಇನ್ಪುಟ್. ಕನ್ನಡ ಟೆಸ್ಟ್ ಕೊಡ್ತೀವಿ. ನೆಕ್ಸ್ಟ್ ಶಶಿಧರ್ ಮಾತಾಡ್ತಾರೆ. ಎಲ್ಲರೂ ಆಯ್ತು. ಏನು ಮಾತಾಡೋದು ಆ್ಯಕ್ಚುಲಿ ನಾನು ಎಲ್ಲ ನನಗೆ LKGಯಿಂದಲೇ ಸ್ಟಾರ್ಟ್ ಮಾಡಿದೆ. 7th ಓದಿದೆ ಇದೇ ಸ್ಕೂಲಲ್ಲಿ. ಇಲ್ಲೇ ಹೊಸಕೆರೆಯಲ್ಲಿ ನಮ್ಮ ದೊಡ್ಡಪ್ಪ ಕಾಲೇಜಸ್ ಇದೆ. ನಮ್ಮ ಮಕ್ಕಳು ಇದೇ ಸ್ಕೂಲಲ್ಲಿ ಇದ್ದರು ಭವಾನಿ ಅಂತ. ನಾನು ಸ್ಕೂಲ್ ಬಿಟ್ಟ ಮೇಲೆ ವಿದ್ಯಾ ಸ್ಕೂಲಲ್ಲಿ ಮಾಡಿದೆ. ಅಲ್ಲಿ 10th ಮುಗಿಸ್ಕೊಂಡು ಆಮೇಲೆ PHS ಫಸ್ಟ್ ಇಯರ್ ಕಾಲೇಜಲ್ಲಿ PUC ಮಾಡಿದೆ. ಆಮೇಲೆ MTech ಮಾಡಿದೆ. ಇದು MS ರಾಮಾಯಲ್ಲಿ 13 ವರ್ಷದಿಂದ IT ಇಂಡಸ್ಟ್ರಿ ಕೆಲಸ ಮಾಡ್ತಿದ್ದೆ. ಈಗ ಸದ್ಯಕ್ಕೆ ಎರಿಕ್ಸನ್ನಲ್ಲಿ ಕೆಲಸ ಮಾಡ್ತಿದ್ದೆ. ಇದು ಮೈ ಜರ್ನಿ. ಐ ಹ್ಯಾವ್ ನನಗೆ 2 ಮಕ್ಕಳಿದ್ದಾರೆ. ನನ್ನ ವೈಫ್ ಶೀಸ್ ಆಲ್ಸೋ ಶೀಸ್ ಹೌಸ್ ವೈಫ್. ಅವರು ಕರ್ನಾಟಕದಲ್ಲೇ. ಆಮೇಲೆ
ಗೌರಿ ಸ್ಕೂಲ್ ಮೆಮೊರೀಸ್ ಬಂದು ಆ್ಯಕ್ಚುಲಿ ನನಗೆ ವೈ ಐ ಫೀಲ್ ಸೋ ಪ್ರೌಡ್ ಆಫ್ ಆರ್ಡನ್ ಬಿಕಾಸ್ ಈಗ ನನ್ನ ಮಕ್ಕಳು ನಾನು ಅಡ್ಮಿಷನ್ ಮಾಡಿಸೋದು ಹೋದಾಗ ಎಷ್ಟೊಂದು ಸ್ಕೂಲ್ಗೆ ಹೋಗಿದ್ದೀನಿ, ಅಪ್ರೋಚ್ ಆಗಿದ್ದೀನಿ. ಅವರೆಲ್ಲ ಅದು ಇದು ಅಂತ ಪೊಲೀಸ್ ಅಪ್ರೋಚ್ ಅಂತ ಹೇಳ್ತಾರೆ, ಲಾಟ್ ಆಫ್ ಅಪ್ರೋಚಸ್. ಬಟ್ ಆಗ ನಾವು ಹೋದಾಗ ಎಲ್ಲ ಥರ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗಲಿ, ಕಲ್ಚರಲ್ ಇವೆಂಟ್ಸ್ ಆಗಲಿ, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಗಲಿ, ಒಂದು ಡಿಬೇಟ್ ಆಗಲಿ, ಸೈನ್ಸ್ ಎಷ್ಟೊಂದು ನಮ್ಗೆ ಎಕ್ಸ್ಪೋಜರ್ ಕೊಟ್ಟಿದ್ದು ಈ ಸ್ಕೂಲಲ್ಲೇ ಸಿಕ್ಕಿದ್ದು ಈ ಸ್ಕೂಲಲ್ಲೇ. ಆಮೇಲೆ ಆ ಡಿಸಿಪ್ಲಿನ್ ಎಲ್ಲರೂ ಹೇಳ್ತಿದಾರಲ್ಲ, ಆ ಡಿಸಿಪ್ಲಿನ್ ನಾನು ತುಂಬ ತಿಂಗಳೇ ಮಾಡ್ತಿದ್ದೆ. ನಮ್ಮ ದೊಡ್ಡಮ್ಮ ಈಗಲೂ ಇರ್ತಾರೆ, ಫಸ್ಟ್ ಸ್ಟ್ಯಾಂಡರ್ಡ್ ಸ್ಕೂಲಲ್ಲಿ ಕೂರಿಸಿದ್ರು ಅಂತ. ಸೊ ತುಂಬ ಇದರಿಂದ ಇವರ ಡಿಸಿಪ್ಲಿನ್ ಮಾಡ್ಕೊಂಡು ಲೈಫಲ್ಲಿ ಕೆಲವು ಜ್ಞಾಪಕ ಶಾಪಲ್ಲಿರೋದಂದ್ರೆ ನನಗೆ ಆ್ಯಕ್ಚುಲಿ ವೇದ ಮ್ಯಾಮು ವಾಣಿ ಮ್ಯಾಮ್ ಕ್ಲಾಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಿದ್ದಂಗಾಗ. ಪ್ಲಸ್ ಕ್ಲಾಸ್ ಆದಮೇಲೆ ಕ್ವಶನ್ಸ್ ಕೇಳ್ತಿದ್ದೆ ಸೋಷಿಯಲ್ ಸ್ಟಡೀಸಲ್ಲಿ. ತುಂಬ ಸ್ಟಡೀಸ್ ತುಂಬ ಆ ಕ್ವಶನ್ಸ್ಗೆ ನಾನೇ ಆನ್ಸರ್ ಕೊಡ್ತೀನಿ ಫಸ್ಟ್. ಅದು ಆದ್ಮೇಲೆ 7th ಆದಮೇಲೆ ಈ ಸ್ಕೂಲ್ ಎಲ್ಲ ಬಿಕಾಸ್ ನಾನು ಆ್ಯಕ್ಚುಲಿ 10th ಹೋಗಿ ಇಲ್ಲೇ ಓದೋದು ಅನ್ಕೊಂಡೆ. ಬಟ್ ನಾನು ದೊಡ್ಡಪ್ಪ ತಗೊಂಡೋಗಿ ವಿಜಯ ಸ್ಕೂಲ್ ಜಾಯಿನ್ ಆಮೇಲೆ ಆಲ್ಮೋಸ್ಟ್ ಲೈಕ್ ಇವಾಗ ನಾನು ನಿನ್ನೆ ಎಲ್ಲಾದ್ರೆ ಥಿಂಕ್ ಮಾಡ್ತಿದ್ದೆ, ಆಲ್ಮೋಸ್ಟ್ ನಮ್ಮ ಏಜ್ is around 37, so 9 years I've spent in this school. Like almost 25% of my life I've spent in this school. ಒಂದು ಫೋಟೋ ಅಷ್ಟೇ. ಥ್ಯಾಂಕ್ಸ್. ಇನ್ನೊಂದು ಥ್ಯಾಂಕ್ಸ್ ಎಲ್ಲರೂ ಆರ್ಡನ್ ಕಾಣಬೇಕು, ಅವರೆಲ್ಲ ಕೂರಿಸ್ಬಿಟ್ಟು ಹಿಂದ್ಗಡೆ ನಿಂತ್ಕೊಂಡು ನೀವೆಲ್ಲ ಬಿಸಿ ಲೈಫಲ್ಲಿ ಟ್ರೈಪಾಡ್ ಹಾಕ್ಬಿಟ್ಟು ಆಮೇಲೆ ಇವಾಗ ಟ್ರೈಪಾಡ್ ಹಾಕ್ಬಿಟ್ಟು ಟೀಮರ್ ಹಾಕ್ಬಿಟ್ಟು ಎಲ್ಲರೂ ಚೇರ್ ಹಾಕಿ ಕೂರಿಸ್ಬಿಟ್ಟು ಫ್ರೆಂಡ್ ಚೆಕ್ ಮಾಡಿ ಕ್ಲಾಸ್ಮೇಟ್ಸ್ ಆ್ಯಡ್ ಮಾಡಿ ಇನ್ನೂ ಈ ಥರ ಇವೆಂಟ್ ಮಾಡೋಣ. ಎವ್ರಿ ಇಯರ್ ಸತ್ಯಾದ್ರು ಪ್ಲಸ್ ಐ ವುಡ್ ಲೈಕ್ ಟು ಥ್ಯಾಂಕ್ ದೀಕ್ಷಿ, ಅಜಿತ್ ಆ್ಯಂಡ್ ಅರವಿಂದ ಫಾರ್ ಪುಟಿಂಗ್ ಎಕ್ಸ್ಟ್ರಾ ಎಫರ್ಟ್ಸ್. ಅವರಿಂದಲೇ ಈಗ ಇದೆಲ್ಲ ನಡೀತಾ ಇರೋದು. ನಾವು ವಿ ಹ್ಯಾವ್ ಹೆಲ್ಪ್ ದಟ್, ಬಟ್ ಅವರಿಂದಲೇ ಈ ಸ್ಟೇಜ್ ಬಂದಿರೋದು. ಥ್ಯಾಂಕ್ ಯು. ಥ್ಯಾಂಕ್ಸ್ ಎವ್ರಿವನ್. ಆಲ್ ಅಬೌಟ್ ಟೀಮ್ ವರ್ಕ್. ಶಶಿ ಹೇಳಿ ನೋಡಿದ್ರೆ who wants to come back to school? Anybody wants to come back? Yeah, I will come back. Sir, admission ready now. ಅಲ್ಲ, ನಾವು ನಮ್ಮ ಮಕ್ಕಳ ಜೊತೆನೆ ಬಂದು ಸೇರ್ಕೊಂಡ್ಬಿಡ್ತೀವಿ. ಮತ್ತೆ ಅದೇ ತರಲೆ ಮಾಡ್ತೀವಿ. ಆಫೀಸ್ಗೆಲ್ಲ ಹೋಗೋಕ್ಕೆ ಬೇಜಾರು ಸರ್. ಆರ್ಡರ್ ಸ್ಕೂಲ್ಗೆ ಯಾವಾಗ ಬೇಕಾದ್ರೆ ಬರ್ತೀವಿ. ಸೊ ನೆಕ್ಸ್ಟ್ ರಮೇಶ್ ಮಾತಾಡ್ತಾರೆ. ಇಲ್ಲಿ ಅಪ್ ಟು 10th ಓದ್ದೆ ನಾನು. ಇವಾಗ ರೈಟ್ ನಾವು ವಿಷ್ಣು ಪೇಂಟಿಂಗ್ ಸೊಲ್ಯೂಷನ್ಸ್ ನಮ್ಮ ಕಂಪ್ನಿಗೆ ಕಾಂಟ್ರಾಕ್ಟರ್ ಆಗಿ ಒಂದು ಮೆಮೊರಿ ಏನು ಅಂದರೆ, ಇಲ್ಲಿ ಒಂದು ವೇದಾಂತಕ್ಕೆ ಕ್ಲಾಸಿಕಲ್ ಆಗಿದೆ. ಆವಾಗ ಇದು ಒಂದು ಇದೇ ಎಲ್ಲ ಪ್ರಯಾಣ ನಾನು 4 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೆ. 3 ದಿನ ಆಗಿತ್ತು ಮಾಸ್ಟರ್ ಕೊಟ್ಟು ಮನೆ ತೋರಿಸಿರ್ಲಿಲ್ಲ. ತೋರಿಸಿರ್ಲಿಲ್ಲ. ನಮ್ಮ ಅಮ್ಮ ಏನು ಮಾಡಿದ್ರು, ಇಲ್ಲಿ ಫೀಸ್ ಕಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಬೇರೆ ಮಿಸ್ನ ಬಂದು ಕೇಳ್ಬಿಟ್ರು ಇಲ್ಲಿ ನಾನು ಕಳ್ಬಿಟ್ಟು ಕೇಳಿದ್ರು, ಏನು ಮಾಡಿದೆ ಮಾರ್ಕ್ಸ್ ಕಾರ್ಡ್ ಅಂತ. ಮನೇಲಿದೆ ಬ್ಯಾಗೆಲ್ಲ ಇದ್ದದ್ದು. ಚೆಕ್ ಮಾಡಿದೆ ಬ್ಯಾಗ್ ಕ್ಲಾಸ್ ಒಳಗಡೆ ಹೋದ ತಕ್ಷಣ ಬಂದು ಚೆಕ್ ಮಾಡಿದ. ಬಟ್ ಅವನಿಗೆ ಅಕೌಂಟ್ ಫೈನ್. ಅವ್ನು ಹುಡ್ಕಕ್ಕೆ ಆಗಲಿಲ್ಲ. ಆಮೇಲೆ ಮತ್ತೆ ಎತ್ಕೊಂಡು ಹೋದೆ. ಅಲ್ಲ ಎತ್ಕೊಂಡು ಹೋದೆ, ಸೈನ್ ನಾನೇ ಮಾಡ್ಬಿಟ್ಟಿದ್ದೆ. ನಮ್ಮ ತಾಯಿ ಸೈನ್ ನಾನೇ ಮಾಡ್ಬಿಟ್ಟಿದ್ದೆ. ಇನ್ನು ಹೋದ್ರೆ ಮನೇಲಿ ಬರುತ್ತೆ ಒಲೆಗಳು ಅಂಬೋದು ಏನು ಮಾಡ್ಬಿಟ್ಟೆ, ಅಡಿಸ್ಬಿಟ್ಟೆ. ಅಡಿಸಿದೆ. ನಮ್ಮ ಮನೇಲಿ ಗೊತ್ತಾಗುತ್ತೆ. ನಮ್ಮ ಫಾದರ್ ಅಷ್ಟು ಗಾಡಿ ಬಂದ್ಬಿಟ್ಟಿದ್ರು. ಏನೋ ಏನೋ ಅಂದರು, ಇದು ಏನೋ ಇಟ್ಬಿಟ್ಟು ಅಂತ. ಇಲ್ಲೇ ಬಿಡಬೇಕು ಅಡಿಸ್ಕೊ ನಿಮಗೆ ಅಂದ್ಬಿಟ್ಟು ಚೆನ್ನಾಗಿ ಹೊಡ್ಬಿಟ್ಟು ಬೆಲ್ಟ್ ಎತ್ಕೊಂಡು. ಅದಾದ್ಮೇಲೆ ಸೈನ್ ಮಾಡ್ಕೊಂಡು ಎತ್ಕೊಂಡ್ಬಂದೆ. ಇದೊಂದು ಇನ್ಸಿಡೆಂಟು ಇವತ್ತು ಎಲ್ಲಾದರೂ ಸೈನ್ ಮಾಡಬೇಕು ಅಂದರೆ ನನಗೆ ಜ್ಞಾಪಕ ಮಾಡೋದು. ಥ್ಯಾಂಕ್ ಯು.
failure is a stepping stone of success. So he is a successful artist by himself. He is into painting. ಮನೆಯಲ್ಲಿ ಕ್ರಿಯೇಟಿವ್ ಆಗಿ ಪೇಂಟ್ ಎಲ್ಲ ಮಾಡೋದು ಎಲ್ಲ ಮಾಡ್ತಾನೆ. ಇಸ್ ಬಿ ವೆರಿ ಸಕ್ಸಸ್ಫುಲ್ ಆರ್ಟಿಸ್ಟ್ ನಾವು. ನಮಸ್ಕಾರ. ನಾನು ತುಂಬಾ ತಿಂದೆ, ಯಾವಾಗ ಬೈಸ್ಕೋತಾ ಇದ್ದೆ. LKG ಇಲ್ಲೇ ಓಡಿದ್ದೀನಿ. ನನ್ನ ಮೆಮೊರಿ ಅಂದ್ರೆ ಸುಮಾರು ಕಿವಿಂದಿರೋದು, ವೇದಾಂತದಲ್ಲಿ ಬೈಸ್ಕೊಂಡಿರೋದು ತುಂಬ ಮೆಮೊರಿ ಇದೆ. ನಾನು ಟ್ರಾನ್ಸ್ಪೋರ್ಟ್ ಅಲ್ಲಿ ಇದ್ದೀನಿ ಈಗ. MNC ಕಂಪ್ನಿಗೆ 5 ವೆಹಿಕಲ್ಸ್ ಬಿಟ್ಟಿದ್ದೀನಿ. ಇದ್ರ ಮೇಲೆ ನನಗೆ ಏನು ಹೇಳಿದೆ ಶಾರ್ಟ್ ಅಂಡ್ ಸ್ವೀಟ್. ಒಂದು ಲಾಸ್ಟ್ ನಾನು ನನ್ನ ಬಗ್ಗೆ ಹೇಳ್ಬಿಡ್ತೀನಿ. ಅರವಿಂದ್ ಅಂತ, ಆರ್ ಐ ಶುಡ್ ಸೇ ಬೃಂದನ್ ತಮ್ಮ. ನಮ್ಮ ಅಕ್ಕ ಇಲ್ಲೇ ಹೋಗಿದ್ರು. ಫಸ್ಟ್ ಬ್ಯಾಚ್ ವಿತ್ ಹರಿ ಆ್ಯಂಡ್ ದ ಬ್ಯಾಚ್. ದೇ ವರ್ ದ ಫಸ್ಟ್ ಬ್ಯಾಚ್ ಫಾರ್ 10th ಸ್ಟ್ಯಾಂಡರ್ಡ್. ಸೊ ನಾನು ನನ್ನ ಹೆಸರು ಯಾರು ಗೊತ್ತಿದ್ದಾರೆ, ಬೃಂದನ್ ಅಂತ ಗೊತ್ತಿರ್ತಾ ಇತ್ತು. ಮತ್ತು ನಮ್ಮ ಅಕ್ಕ ಇವಾಗಲೂ ಕಂಪ್ಲೇಂಟ್ ಮಾಡೋದು, ಇವರಿಂದ ಸಖತ್ ಆಟ ಆಗಿದೆ ನನಗೆ. ಯಾವಾಗಲೂ ವೇದ ಮಿಸ್, ವಾಣಿ ಮಿಸ್ ಎಲ್ಲರೂ ಇವ್ರ ಬ್ರದರ್ ಇಸ್ ಕ್ರೈಯಿಂಗ್ ಅಂತ ಇದ್ರು ಅಂತ. ನನಗೆ ಅದೇನೋ ಗೊತ್ತಿಲ್ಲ, ಟೀಚರ್ಸ್ ಅಂತ ತುಂಬಾ ಭಯ ಇರ್ತಾ ಇತ್ತು. ಅವ್ರು ಏನಾದ್ರು ಕ್ವಶನ್ ಕೇಳಿದ ಅಳ ಸ್ಟಾರ್ಟ್ ಮಾಡ್ಬಿಡ್ತಿದ್ರು. ಆನ್ಸರ್ ಗೊತ್ತಿಲ್ಲ ಬಟ್ ಅಳು ಬಂದ್ಬಿಡ್ತಾ ಇತ್ತು ಸಡನ್ ಆಗಿ. ಅದಕ್ಕೆ ಟೀಚರ್ಸ್ ಏನ್ ಮಾಡೋದು, ವಾಣಿ ಮಿಸ್ ಸ್ಟಾರ್ಟ್ ಮಾಡಿದ್ರು. ಅವನು ಸ್ವಲ್ಪ ಭಯ ಪಡ್ತಿದ್ದಾನೆ, ಏನು ಕ್ವಶನ್ ಕೇಳ್ತಾನೆ. ಇದಾಗ್ಬಿಟ್ಟಲ್ಲ ಝೂಮ್ ಹಾಕಿದ್ದು. ಪಕ್ಕದಲ್ಲಿ ನಿಂತ್ಕೊಂಡು ಹೆದರ್ಕೋಬೇಡ, ಭಯ ಹೋಗಿದ್ರು. ಸೊ ನಾವು ಫಾದರ್ ಈಸಿ ಅರವಿಂದ. ಝೂಮ್ ಹಾಕಿದ್ದೀನಿ ಅರವಿಂದ, ಮಾತಾಡೋದು. This goes to say how deep our emotions are and how it has impacted us and I don't know, as a teacher ನನಗೆ ಇವಾಗ ಏನು ಅನ್ಸುತ್ತೆ ಅಂದರೆ, ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಮೇಲೆ ಅಷ್ಟೊಂದು ನಾವು ಅಟೆನ್ಷನ್ ಕೊಟ್ಟಿರ್ತೀವ ಇಲ್ಲ ಗೊತ್ತಿರಲ್ಲ. ಬಟ್ ನಮ್ಮ ಆ್ಯಕ್ಷನ್ಸ್ ಆಸ್ ಟೀಚರ್ಸ್ ಸಿಕ್ಕಾಪಟ್ಟೆ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ. ಆ್ಯಂಡ್ ಆ್ಯಕ್ಚುಲಿ ಇವತ್ತು ಒಂಥರ ಸೆಕೆಂಡ್ ಟೈಮ್ ನಮ್ಗೆ ರಿಯಲೈಸ್ ಆಗ್ತಾ ಇದೆ ಅದು. ಐ ವಾಸ್ ಅ ಸ್ಟೂಡೆಂಟ್. ಅವತ್ತು ನನಗೆ ನೀವೆಲ್ಲ ತುಂಬ ಇನ್ಸ್ಪೈರ್ ಮಾಡಿದ್ರಿ. ಬಟ್ ಇವಾಗ ಒಂದು ಇಂಟ್ರಾಸ್ಪೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಷ್ಟು ಜನ ಈ ಥರ ಮಾತಾಡ್ತಾ ಇರಬೇಕಾದ್ರೆ ಇಟ್ ಇಸ್ ಅಗೇನ್ ಅನ್ ಎನ್ಕರೇಜಿಂಗ್ ಥಿಂಗ್ ಫಾರ್ ಮೀ ಪರ್ಸನಲಿ, ಬಿಕಾಸ್ ಐ ಆಮ್ ಇನ್ ದ ಸೇಮ್ ಪ್ರೊಫೆಷನ್. ಐ ಹ್ಯಾವ್ ಟು ಸ್ಟ್ರೈವ್ ಹಾರ್ಡ್, ಐ ಹ್ಯಾವ್ ಟು ವರ್ಕ್ ಮೋರ್, ಐ ಹ್ಯಾವ್ ಟು ಡೂ ಸೆಲ್ಫ್ಲೆಸ್ಲಿ ಫಾರ್ ದ ಸ್ಟೂಡೆಂಟ್ಸ್ ಅನ್ನೋದು ಇವತ್ತು ಮತ್ತೆ ರಿಯಲೈಸ್ ಸ್ಟ್ಯಾಂಡಿಂಗ್ ಬಿಫೋರ್ ಯು, ಇಟ್ಸ್ ಅ ರಿಯಲಿ ಗ್ರೇಟ್ ಆನರ್. ಥ್ಯಾಂಕ್ ಯು ಆಲ್ ಟೀಚರ್ಸ್. Nobody is better than you. You have to continue. Somehow at least ಇವತ್ತರ ಹೊರಡು. ಜಸ್ಟ್ ಮೊಮೆಂಟ್. ಸೊ ವಾಣಿ ಮಿಸ್ ಧೈರ್ಯ ಕೊಟ್ಟಿದ್ದು. ಆಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಮಾಡಲ್ ಸ್ಕೂಲ್ ಸೇರಿದ್ದು. ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಸೇರಿದಾಗ ಹಿಂದಿ ಇತ್ತು. ಐ ಹ್ಯಾವ್ ನೋ ಐಡಿಯಾ. ಯೂನಿಟ್ ಟೆಸ್ಟ್ ಅಂತ ಬರೀತಾ ಇದ್ದೀನಿ ನಾವು. ಫಸ್ಟ್ ಯೂನಿಟ್ ಟೆಸ್ಟ್ ಅಲ್ಲಿ 25 ಸೊ ಫೇಲ್. ಅಂದರೆ ಫೇಲ್ ಆಗಿದ್ದು ಅಲ್ಲ, ಅವ್ರ ತುಂಬ ಡಿಸಪಾಯಿಂಟ್ಮೆಂಟು. ಇವ್ರು ಏನೋ ಮಾಡ್ತಿದ್ದೆ, ಅಪ್ಪ ಅಮ್ಮ ಹೋಯ್ತಾರೆ ಅಂತೆಲ್ಲ ಭಯ ಇತ್ತು. ಅವಾಗ ವೇದ ಮ್ಯಾಮ್ ಕೂರಿಸ್ಕೊಂಡು ಬೇಸಿಕ್ಸಿಂದ ಹೇಳ್ಕೊಟ್ಟಿದ್ದು. ಅದೇ ಈ ಥರ ಲ್ಯಾಂಗ್ವೇಜ್ ಕಲಿಯೋದಾಗಲಿ ನಾವು ಎಷ್ಟು ಖುಷಿ ಹೇಳ್ಕೊಡ್ತೀವಿ. ಕಿವಿ ಜುಗ್ತಾ ಇದ್ರು, ಹೊಡಿತಾ ಇದ್ರು ಅಂತ. ಹೊಡಿಸ್ಕೊಳ್ಳೋದ್ರಲ್ಲಿ ಬಯಸ್ಕೊಳ್ಳೋದ್ರಲ್ಲೂ ಎಷ್ಟು ಖುಷಿ ಇತ್ತು. ಅದನ್ನ ಇನ್ನೂ ನೆನ್ಪಿಟ್ಕೊಂಡಿದ್ದೀವಿ. ನಮ್ಮ ಮಕ್ಕಳಿಗೆ ಕಲಿಸ್ತಿದ್ದೀವಿ. ಡಿಸಿಪ್ಲಿನ್ ಕಲಿಸ್ಬೇಕು, ಓದಬೇಕು, ಭಾಷೆ ಕಲಿಬೇಕು, ಅರ್ಥ ಮಾಡ್ಕೋಬೇಕು ಎಲ್ಲ. ಇದೆಲ್ಲ ನಾವು ಕಲ್ತಿದ್ದು ಆರ್ಡರ್ನಿಂದ ನಾವು ಎಷ್ಟೊಂದು ಬೇರೆ ಸ್ಕೂಲ್ಗಳಿಗೆ ಹೋಗಿರ್ಬೋದು, ಬೇರೆ ಕಾಲೇಜ್ಗೆ ಹೋಗಿರ್ಬೋದು, ಬೇರೆ ಬೇರೆ ಆಫೀಸಲ್ಲಿ ಕೆಲಸ ಮಾಡಿರ್ಬೋದು, ಎಷ್ಟೊಂದು ಮ್ಯಾನೇಜರ್ಸ್ನ ನೋಡಿರ್ಬೋದು. ಬಟ್ ವಿ ಆಲ್ ಕಮ್ ಬ್ಯಾಕ್ ಅಂಡ್ ಕನೆಕ್ಟ್ ಬೈ ಆರ್ಡರ್ ಸ್ಕೂಲ್. ನಮ್ಮ ಇವಾಗ ವಾಟ್ಸಪ್ ಗ್ರೂಪ್ ಇದೆ, ಎಲ್ಲದರಲ್ಲೂ ವಿ ಪ್ರೌಡ್ಲಿ ಕೊಡು ಆರ್ಡರ್ ಸ್ಕೂಲ್ 90, ಆರ್ಡರ್ ಸ್ಕೂಲ್ ಬಾಯ್ಸ್, ಆರ್ಡರ್ ಸ್ಕೂಲ್ ಗರ್ಲ್ಸ್ ಅಂತೆಲ್ಲ ಗ್ರೂಪ್ಸ್ ಎಲ್ಲ ಇದೆ. ಸೊ ಆರ್ಡರ್ ಇಸ್ ದೇರ್ ವಿತ್ ಅಸ್ 25 years ಆಯಿತು ಇವಾಗ ಅನ್ಕೊಳ್ತೀವಿ. ಬಟ್ ಆಲ್ ಅಲಾಂಗ್ 25 years ಆರ್ಡರ್ ಸ್ಕೂಲ್ ವಾಸ್ ವಿತ್ ಅಸ್ ಆ್ಯಂಡ್ ವಿಲ್ ಬಿ ವಿತ್ ಅಸ್. ಇವಾಗ ನೋಡೋದು ಇಂಜಿನಿಯರ್, there's someone who is so successfully doing the medical field. There is a professor, there is an artist, there is in film industry, transport, ಎಲ್ಲ ಕಡೆನೂ
ಬ್ಯಾಚಲ್ಲಿ ಇಷ್ಟು, ಇನ್ನ ಸಾವಿರ ಜನ ಇಲ್ಲಿ ಓದಿರೋರು ಸ್ಟೂಡೆಂಟ್ಸು ಎಲ್ಲರೂ ಎಷ್ಟು ಸಕ್ಸಸ್ಫುಲ್. ಅದಕ್ಕೆಲ್ಲ ಕಾರಣ ಆರ್ಡರ್ ಸ್ಕೂಲು, ರಾಮಣ್ಣ ಸರ್ ಮತ್ತೆ ಟೀಚರ್ಸು. ನಾವೆಲ್ಲ ಅವ್ರ ಜೊತೆ ಬೆಳೆದಿರೋದು, ಅವ್ರ ಮಕ್ಕಳಾಗಿ ಬೆಳೆದಿರೋದು. ನಾವು ಇನ್ನೂ ನಮಗೆಲ್ಲ ವಯಸ್ಸಾಗಿದೆ, ಬಿಳಿ ಕೂದಲು ಬಂದಿದೆ, 37 ವರ್ಷ ಎಲ್ಲ ಆಗಿದೆ. ಬಟ್ ಸ್ಟಿಲ್ ನಿಮಗೆಲ್ಲ ಮಕ್ಕಳಾಗೇ ಇರ್ತೀವಿ ನಾವು. ವಿ ವಿಲ್ ಅಗೇನ್ ಲುಕ್ ಅಪ್ ಫಾರ್ ಯುವರ್ ಗೈಡೆನ್ಸ್. ಅದನ್ನೇ ಒಂದು 2-3 ಪ್ರಪೋಸಲ್ಸ್ ಹಂಗೆ ಹೇಳ್ಬಿಡ್ತೀನಿ. ವಿ ವಿಲ್ ಕಂಟಿನ್ಯೂ ಆನ್ ದಟ್ ಲೇಟರ್. ನಾವೆಲ್ಲ ಟೀಚರ್ಸ್ ಜೊತೆ ಮತ್ತೆ ಸ್ಟೂಡೆಂಟ್ಸ್ ನಾವೆಲ್ಲ ಡಿಸ್ಕಸ್ ಮಾಡ್ಬೇಕಾದ್ರೆ ಈವೆಂಟ್ ಈ ಥರ ಎಲ್ಲ ಆಗಿರಲಿಲ್ಲ. ಐ ನೋ ದಿಸ್ ಇಸ್ ಅ ವೆರಿ ಸ್ಮಾಲ್ ಇವೆಂಟ್, ಬಟ್ ಐ ವುಡ್ ಲೈಕ್ ಟು ಪ್ರಪೋಸ್ ದಟ್ ದಿಸ್ ಕಂಟಿನ್ಯೂಸ್. ಫಸ್ಟ್ ಥಿಂಗ್ ಇಸ್, ಒಂದು ಅಲ್ಯುಮಿನಿ ಮಾಡಿ, ಅಲ್ಯುಮಿನಿ ಶುಡ್ ರಿಜಿಸ್ಟರ್ ವಿತ್ ದ ಸ್ಕೂಲ್. ಸೊ ಆವಾಗ ದ ಸ್ಟೂಡೆಂಟ್ಸ್ ಆ್ಯಂಡ್ ದ ಸ್ಕೂಲ್ ಕ್ಯಾನ್ ವರ್ಕ್ ಟುಗೆದರ್ ಫಾರ್ ದ ಬೆಟರ್ಮೆಂಟ್ ಆಫ್ ದ ಸ್ಕೂಲ್, ಫಾರ್ ದ ಲೈಫ್, ಫಾರ್ ದ ಸೊಸೈಟಿ. ಎಲ್ಲರೂ ಮಾಡಬೇಕು. ಸೊ ಫಸ್ಟ್ ಥಿಂಗ್ ಇಸ್ ವಿ ವಿಲ್ ಫಾರ್ಮ್ ಅಲ್ಯುಮಿನಿ ಆ್ಯಂಡ್ ರಿಜಿಸ್ಟರ್ ಇಟ್ ವಿತ್ ದ ಸ್ಕೂಲ್. ಅದಕ್ಕೆ ರಾಮಣ್ಣ ಸರ್ ಹರಿದು ಸಪೋರ್ಟ್ ಬೇಕು. ಮತ್ತೆ ವಿ ವಾಂಟ್ ಟು ಗಿವ್ ಸಮಥಿಂಗ್ ಬ್ಯಾಕ್ ಟು ದ ಸೊಸೈಟಿ. ವಿ ವಿಲ್ ಹೆಲ್ಪ್ ದ ಪೂರ್, ಹೆಲ್ಪ್ ದ ನೀಡಿ. ಮತ್ತೆ ಸುತ್ತಮುತ್ತ ಎಷ್ಟು ಆಗ್ತಾ ಇದೆ ಇವಾಗ, ಮಂಗಳೂರು ಆ ಸೈಡ್ ಎಲ್ಲ ಎಷ್ಟು ಫ್ಲಡ್ ಎಲ್ಲ ಆಗಿದೆ. ಅಲ್ಲಿಂದ ಎಲ್ಲ ನಾವು ಅಲ್ಲಿ ಹೋಗಿ ಹೆಲ್ಪ್ ಮಾಡಿದ್ರು ಇಂಡೈರೆಕ್ಟ್ ಆಗಿ. ಇಫ್ ವಿ ಹ್ಯಾವ್ ಅಲ್ಯುಮಿನಿ and if we work together with the school, we can help lot of things. Everybody should participate in that alumni. It's not like you have to come and serve the people food, serve ಏನು ಇಲ್ಲ. ನೀವೆಲ್ಲ alumni ಇದ್ದು, you spread the news, you spread, ask them to contribute, go to the houses, go to your friends, ಎಲ್ಲಾರು ಹೇಳಿ. ರಾಮಣ್ಣ ಸರ್ ಇದ್ದಾರೆ, ಹರಿ ಇದ್ದಾರೆ, ಏನಾದ್ರು ಗೈಡೆನ್ಸ್ ಬೇಕಾದ್ರೆ ಗೈಡ್ ಮಾಡ್ತಾರೆ. We will do that, and also we would like to help the students here who are going to start a new lease of life by finishing 10th standard. They will ನಾವು 10th ಅಲ್ಲೆಲ್ಲ ಇದ್ದಾಗ ನಾವು ಆಸ್ಟ್ರೋನಾಟ್ಸ್ ಆಗಬೇಕು, ಮೆರೈನ್ ಇಂಜಿನಿಯರ್ಸ್ ಆಗಬೇಕು ಅಂತ ಇಲ್ಲಾಜಿಕಲ್ ಆಗಿ ಥಿಂಕ್ ಮಾಡೋ ಏಜ್ ಅದು. ಸೊ ಅವಾಗ ಗೈಡೆನ್ಸ್ ಇದ್ರೆ ಎಷ್ಟು ಹೆಲ್ಪ್ ಆಗುತ್ತೆ, ಹೆಂಗೆ ಫೋಕಸ್ ಮಾಡ್ಬೋದು ಅಂತ. We would like to extend our knowledge to the 10th standard students. We can have a talk, tech talk, talk about discussion about career. We will all come. We have a mechanical engineer. She can guide us. She can guide the students how to pursue a career in R&D, all those things. Film industry ಇದ್ದಾರೆ. We are spread out into various fields, so we can guide the students if the school will support us. We would like to come and talk to the students, have a career talk. ಹೇಗೆ ಕೆರಿಯರ್ನ ಬಿಲ್ಡ್ ಮಾಡ್ಬೋದು, ಏನು ಕಲಿಬೇಕು, ಏನೇನು ಸ್ಕಿಲ್ಸ್ ಬೇಕು. ಇವಾಗ ವರ್ಲ್ಡ್ ಇಸ್ ಚೇಂಜಿಂಗ್ ಎವ್ರಿ ಡೇ. ಸೊ ವಿ ವಿಲ್ ಎನ್ಶೋರ್ ಅವರ್ school students will take advantage of our experiences, our failures. So these are a couple of things that we have discussed until now. We want to do social awareness, social service. We will help the poor. We will do all those things. ಅದಕ್ಕೆಲ್ಲ ನಾವು ಒಂದು ಪ್ರಪೋಸಲ್ ತಗೊಂಡು ಬರ್ತೀವಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಹತ್ರ. ಹರಿ ರಾಮಣ್ಣ ಸರ್ಗೆ ಎಲ್ಲ ಹತ್ರ ಡಿಸ್ಕಷನ್ ಮಾಡಿ, ಸುಮಣ ಮ್ಯಾಮ್ ಎಲ್ಲರೂ ಇನ್ವಾಲ್ವ್ ಆದರೆ we can do wonders. I am telling you. We should do it, but it won't happen overnight. It will take its own sweet time, but let's do it. What say, boys? Yes! Yes! Thank you for all the support, sir. ಟೀಚರ್ಸ್ಗೆ ನಾನು ಹೇಳಿದ್ನಲ್ವಾ, ನನಗೆ ಟೀಚರ್ಸ್ ಬಗ್ಗೆ ಹೇಳಬೇಕಂದ್ರೆ ಎಮೋಷನಲ್ ಆಗಿಬಿಡ್ತೀನಿ. I don't want to talk. So this is my experience. ಇಲ್ಲಿ 7th ಸ್ಟ್ಯಾಂಡರ್ಡ್ ವರೆಗೂ ಹೋಗ್ತಿದ್ದೆ ಅಷ್ಟೇ ನಾನು. ಆಮೇಲೆ ಶಶಿಧರ್ ಜೊತೆ ನಾನು ವಿಜಯ ಸ್ಕೂಲ್ಗೆ ತಳ್ಳಲಾಗಿತ್ತು. ಸೊ ಆಮೇಲೆ ವಿಜಯ್ ಸಿಂಹ ಜೊತೆ ಕಂಪ್ಲೀಟೆಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್. ಸೊ ವಿ ವರ್ ನೆವರ್ ಅವೇ. ಸೊ ದ ಕನೆಕ್ಟಿಂಗ್ ಪಾಯಿಂಟ್ ಫಾರ್ ಆಲ್ ಆಫ್ ಅಸ್ ಇಸ್ ಸ್ಟಿಲ್ ಆರ್ಡನ್. ಎಲ್ಲೇ ಹೋದ್ರು ಆರ್ಡರ್ ನಾವು ಹಿಂಗಿತ್ತಲ್ವಾ ಹಂಗಿತ್ತಲ್ವಾ, ವೇದ ಮಿಸಿಂಗ್ ಅಂತಿದ್ರು, ವಾಣಿ ಮಿಸಿಂಗ್ ಅಂತಿದ್ರು, ರಾಮಣ್ಣ ಸರ್ ನೋಡಿದ್ರೆ ಭಯ, ಕೆಪ್ಪ ಸರ್ ನೋಡಿದ್ರೆ ಭಯ, ಸುಮಣ್ಣ ಮ್ಯಾಮ್ ಹಿಂಗೆ
ಕೇಳ್ಕೊತಿರುವಂತೆ ಏನಾದ್ರು ಒಂದು ಟಾಪಿಕ್ ಬರ್ತಾನೆ ಇರುತ್ತೆ ದಿನಾಗ್ಲೂ. ಸೊ ವಿ ವಿಲ್ ಆಲ್ವೇಸ್ ರಿಮೆಂಬರ್ ಯು ಟೀಚರ್ಸ್ ಆ್ಯಂಡ್ ರಾಮನ್ ಸರ್. ಥ್ಯಾಂಕ್ ಯು ಸೋ ಮಚ್. Thank you is a very small word to tell how much how big a role you have played in our lives. So thank you will not be enough, but we will all would like to say thank you together. So the volume of that will reach at least 1% of all the help you have done. Together, guys, 1, 2, 3, go. Thank you. Sir, thank you. Thank you. Thank you. ಸರ್, ನೀವು ಹೇಳಿದ್ದು ಆರ್ಡರ್ನ ಮುಗಿಸಿದ್ದೀವಿ. ಇವಾಗ ನಿಮ್ಮ ಪ್ಲೀಸ್ ಶೇರ್ ಯುವರ್ ವರ್ಡ್ಸ್ ಆಫ್ ವಿಸ್ಡಮ್. ನಿಮ್ಮ ಗೈಡೆನ್ಸ್ ಇವಾಗ ನಮಗೆ ತಿರ್ಗಾ ನಾವೆಲ್ಲ ಒಂದೊಂದು ಸ್ಟೇಜ್ ಮುಗಿಸಿದ್ದೀವಿ. ಕೆರಿಯರ್ ಸ್ಟಾರ್ಟ್ ಮಾಡಿ, ಮದುವೆ ಆಗಿ, ಮಕ್ಕಳಾಗಿ, ವಿ ಆರ್ ಇನ್ ಅವರ್ mid-30s ವೇರ್ ವಿ ಮೈಟ್ ನೀಡ್ ಅಗೇನ್ ಗೈಡೆನ್ಸ್ ಅಗೇನ್. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಫೇಲ್ಯೂರ್ಸ್ ಇಂದ ನಾವು ಕಲಿಬೇಕು. ಪ್ಲೀಸ್ ರಾಮಣ್ಣ ಸರ್. What is simple? Zoom ಆಗ್ಲೇನಪ್ಪ. ಎಲ್ಲರಿಗೂ ನಮಸ್ಕಾರ. ನಾನು ಹೇಗೆ ಮಾತನ್ನ ಪ್ರಾರಂಭ ಮಾಡಬೇಕು ಅನ್ನೋದೇ ಒಂದು ಯೋಚನೆ. ಏಕೆಂದರೆ ನಿಮ್ಮ ಒಂದು ಕೆರಿಯರ್ ನಮ್ಮ ಶಾಲೆಯಲ್ಲಿ ಓದುವಂಥ ಮಕ್ಕಳು ನಿಮ್ಮನ್ನ ಫ್ರೆಂಡ್ಸ್ ಅಂತ ಕರೆಯೋಣ, ಮತ್ತು ವಿದ್ಯಾರ್ಥಿಗಳು ಅಂತ ಕರೆಯೋಣ, ಅಥವಾ ಪೋಷಕರು ಅಂತ ಕರೆಯೋಣ ಗೊತ್ತಾಗ್ತಿಲ್ಲ. ಅದರಿಂದ ನಾನು ಫ್ರೆಂಡ್ಸ್ ಅಂತಲೇ ಕರೀತೀನಿ. ಆಗ್ಬೋದಾ? Thank you, sir. ಓಕೆ. ಡಿಯರ್ ಫ್ರೆಂಡ್ಸ್, ನನ್ನ ಕೆರಿಯರ್ನ ನೋಡಿದ್ರೆ ನೀವು ಬಹಳ ವ್ಯಥೆ ಪಡ್ತಿರೋ ಅಥವಾ ಸಂತೋಷ ಪಡ್ತಿರೋ ಗೊತ್ತಿಲ್ಲ. ಯಾಕೆ ಐವತ್ತು ಇಲ್ಲ, ನಾವು ಫಸ್ಟ್ ನನ್ನ ಕೆರಿಯರ್ನು 8ನೇ ಕ್ಲಾಸಿಗೆ ಫೀಸ್ ಕಟ್ಟಬೇಕಾಯಿತು. 1957 ₹1 ಕಟ್ಟಬೇಕಾಯಿತು. ಪ್ರತಿ ತಿಂಗಳು ₹1 ಕಟ್ಟಬೇಕಾಯಿತು.